ಸ್ನೇಹಿತರೆ, ಇದು ಅವ್ರ ಮನೆ ಹೊರಾಂಗಣ. ಇಲ್ಲಿ ನೋಡ್ಬೋದು, ಇದು ಒಂದು ದನ ಕಟ್ಟೋ ಕೊಟ್ಟಿಗೆ. ಅವಾಗಿನ ಕಾಲದಲ್ಲಿ ಅಂತ ಹೇಳಿದರೆ ಅವ್ರು ಚಿಕ್ಕ ವಯಸ್ಸಲ್ಲಿದ್ದಾಗ, ಬಾಲ್ಯಾವಸ್ಥೆಯಲ್ಲಿದ್ದಾಗ ಈ ಮನೇಲಿ ಎಷ್ಟು ದನಗಳು ಕಟ್ತಾ ಇದ್ರು ಅಂದರೆ, ಇಷ್ಟು ದೊಡ್ಡ ಕೊಟ್ಟಿಗೆನಾ? ಎಷ್ಟು ಹಸುಗಳು ಸಾಕ್ತಾ ಇದ್ರು ಹಾಗಾದರೆ? ಒಬ್ಬೊಬ್ಬೊಬ್ಬ. ಇದು ಮೂಲ ದೇವರು, ಇದು ಚಂದ್ರಪ್ರಭಾ ತೀರ್ಥಂಕರ ಅಂತ. ಅದಕ್ಕೆ ಅವರು ಹಸುಗಳು ಇವ್ರ ಮನೆಯವ್ರು ತಂದವರು ಜೈನರನ್ನ ಪೂಜೆ ತತ್ವ ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ಇವುದು ಚಂದ್ರಪ್ರಭಾ ತೀರ್ಥಂಕರ ಅಂದ್ರೆ ಮಗಳಿಗೆ ದೇವರ ಹೆಸರೇ ಮಡಗಿರೋದು. ಇಷ್ಟು ದೊಡ್ಡ ಕೊಟ್ಟಿಗೆನಾ? ಎಷ್ಟು ಹಸುಗಳು ಸಾಕ್ತಾ ಇದ್ರು ಹಾಗಾದರೆ? ಒಬ್ಬೊಬ್ಬೊಬ್ಬ. ಮಳೆ ಬಂದಿದ್ದೆಲ್ಲ ಹಾಗಾಗಿ. ಇವಾಗೇನು ಕೆಲಸ ಮಾಡಲ್ಲ ಇದರಲ್ಲಿ? ಇವಾಗ ದನ ಏನೂ ಕಟ್ತಾ ಇಲ್ಲ, ಕೊಟ್ಟಿಗೆ ಎಲ್ಲ. ಯಾವಾಗ ಸ್ಟಾಪ್ ಆಗಿದ್ದು ಇದು? ತುಂಬ ದಿನ ಆಗಿದೆ. ಅವ್ರು ಇರೋ ತನಕ ಇತ್ತು, ಆಮೇಲೆ ದನಗಳು ಕಮ್ಮಿ ಆಯಿತು. ಆಮೇಲೆ ಒಂದು 4-5 ವರ್ಷಗಳಿತ್ತು. ಕೆಲಸದಲ್ಲಿ ಒಬ್ರು ಇದ್ರು ಇಲ್ಲಿ ನೋಡ್ಕೊಳ್ಳೋಕ್ಕೆ. ಅವಾಗ ಅವ್ರ ಜೊತೆಲಿ ಒಂದು 8-10 ಜನ ಇತ್ತು. ಆಮೇಲೆ ಇವಾಗ ಒಂದು ಇಲ್ಲ, ಯಾರೂ ಇಲ್ವಲ್ಲ ಇವಾಗ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಸುಗಳ ಇದು ಮಾಡಿದ್ರು. ಸ್ನೇಹಿತರೆ, ಇದು ಅವ್ರ ಮನೆ ಹೊರಾಂಗಣ. ಇಲ್ಲಿ ನೋಡ್ಬೋದು, ಇದು ಒಂದು ದನ ಕಟ್ಟೋ ಕೊಟ್ಟಿಗೆ. ಅವಾಗಿನ ಕಾಲದಲ್ಲಿ ಅಂತ ಹೇಳಿದರೆ ಅವ್ರು ಚಿಕ್ಕ ವಯಸ್ಸಲ್ಲಿದ್ದಾಗ, ಬಾಲ್ಯಾವಸ್ಥೆಯಲ್ಲಿದ್ದಾಗ ಈ ಮನೇಲಿ ಎಷ್ಟು ದನಗಳು ಕಟ್ತಾ ಇದ್ರು ಅಂದರೆ 50-100 ಹಸುಗಳನ್ನ ಕಟ್ತಾ ಇದ್ರು. ಅದರಲ್ಲಿ ಕುರಿಗಳು ಇತ್ತು ಮತ್ತು ಹಸುಗಳು ಇತ್ತು. ಅಷ್ಟು ಹಾಲು ಕರೀತಾ ಇದ್ರು. ಮತ್ತು ಅದಕ್ಕೋಸ್ಕರ ಕೆಲಸದವ್ರನ್ನೂ ಇಟ್ಟಿದ್ರು. ಅದಾದ ನಂತರ ಎಲ್ಲರೂ ಪಟ್ಟಣ ಸೇರಿದ್ರು. ಅದಕ್ಕೋಸ್ಕರ ಇವಾಗ ಎಲ್ಲ ಖಾಲಿ ಆಗಿದೆ. ಅವರಿಗೂ ಕೂಡ ಕೃಷಿ ಅಂದರೆ ತುಂಬ ಖುಷಿ ಇತ್ತು. ಕೃಷಿಲಿ ತುಂಬ ಬದುಕನ್ನು ಮಾಡಬೇಕು ಅಂತಲೇ ಕೂಡ ಪಟ್ಟಣದಿಂದ ಇಲ್ಲಿಗೆ ಬಂದಂಥವರು. ಚಿಕ್ಕದ್ರಲ್ಲೂ ಕೂಡ ಅಜ್ಜಿ ಮತ್ತು ಅಮ್ಮನ ಆಶ್ರಯದಲ್ಲಿ ಬೆಳೆದಾಗಲೂ ಕೂಡ ಶಾಲೆಗೆ ಹೋಗಿ ಬಂದು ನಿತ್ಯ ಕೃಷಿ ಕೆಲಸ ಮಾಡ್ತಾಯಿದ್ರು. ಅವಾಗ ತಾಯಿ ಹೇಳ್ತಾ ಇದ್ರು ಏನಂತ ಹೇಳಿ, ನೀನು ಇಲ್ಲಿದ್ರೆ ಆಗಲ್ಲ ಮಗನೇ, ಪಟ್ಟಣಕ್ಕೆ ಹೋಗಿ ಓದಿ ಚೆನ್ನಾಗಿ ಒಂದು ಒಳ್ಳೆ ವೃತ್ತಿ ಮಾಡು ಅಂತ. ಅವರಿಗೆ ಒಂದು ಮಿಲ್ಟ್ರಿಲಿ ಸೇರ್ಕೋಬೇಕು ಅಂತ ಅವ್ರ ತಾಯಿಗೆ ಆಸೆ ಇರುತ್ತೆ, ಮತ್ತು ಅವರ ಅಜ್ಜಿಗೂ ಕೂಡ ಆಸೆ ಇರುತ್ತೆ. ಆದರೆ ನನ್ನ ಮಗ ಎಲ್ಲಿ ಮಿಲ್ಟ್ರಿಗೆ ಹೋದರೆ ಮತ್ತೆ ವಾಪಸ್ ಬರಲ್ಲೋ ಅಂತ ಹೇಳಿ ಅವ್ರ ಆಸೆನ ಬೇಡ ಅಂತ ಹೇಳ್ತಾರೆ. ಆವಾಗ ಅವ್ರು ಹೋಗಿದ್ದೆ, ಆಯ್ಕೆ ಮಾಡ್ಕೊಂಡಿದ್ದೆ ಸಮಾಜ ಸೇವೆ. ಸಮಾಜನ ಸುಧಾರಣೆ ಮಾಡಬೇಕು. ಅದು ಸುಧಾರಣೆ ಆಗಬೇಕು ಅಂತ ಹೇಳಿದರೆ ನನಗೊಂದು ಪವರ್ ಬೇಕು, ಪವರ್ ಇಲ್ದಲೆ ಏನೂ ಕೂಡ ಆಗಲ್ಲ ಅಂತ ಹೇಳಿದಾಗ ಅವರು ಕಂಡುಕೊಂಡಿದ್ದೆ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಸತತವಾಗಿ 42 ವರ್ಷಗಳ ಕಾಲ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ದುಡಿದು ಜನಗಳಿಗೆ ಬೆನ್ನೆಲುಬಾಗಿ ನಿಲ್ತಾರೆ. ಈ ಹುಣಸೂರು ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಅವ್ರ ಕಲ್ಲಳ್ಳಿ ಸುತ್ತಮುತ್ತ ಕ್ಷೇತ್ರಕ್ಕೆ ಮಾತ್ರ ಅಲ್ದಲೇ ಇಡೀ ರಾಜ್ಯದಲ್ಲಿ ಒಂದು ಕಾಯ್ದೆಗಳನ್ನ ತರ್ತಾರೆ. ಭೂ ಸುಧಾರಣಾ ಕಾಯ್ದೆ. ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದರೆ, ಉಳುವವನೇ ಹೊಲದೊಡೆಯ ಅಂತ ಒಂದು ಕಾನೂನನ್ನು ತರ್ತಾರೆ. ಆ ಕಾನೂನಲ್ಲಿ ಯಾರು ಆ ಭೂಮಿನ ಉಳ್ತಾ ಇರ್ತಾರೆ, ಜಮೀನ್ದಾರು ಒಂದು ಜೀತಕ್ಕೆ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ, ಅವರಿಗೊಂದು ಕಡಿಮೆ ವೇತನ ಕೊಡ್ತಾ ಇರ್ತಾರೆ ಅಂತ ಕೂಲಿಯವ್ರಿಗೂ ಕೂಡ ಕನಿಷ್ಠ ವೇತನ ಕೊಡಬೇಕು. ಉಳುವವನಿಗೂ ಕೂಡ ಒಂದು ನಿತ್ಯ ಇಲ್ದವರು ಕೂಡ ವರ್ಷಕ್ಕೆ ಇಷ್ಟು ಆದಾಯ ಬರಬೇಕು, ಅವರು ಕೂಡ ಜೀವನ ಮಾಡಬೇಕು ಅಂತ ಹೇಳಿ ಧ್ವನಿಯಾಗಿ ಭೂ ಸುಧಾರಣೆ ಕಾಯ್ದೆ ತಂದು ಎಲ್ಲರಿಗೂ ಕೂಡ ಜಮೀನನ್ನು ಕೊಡ್ತಾರೆ. ಇನ್ನೊಂದು ವಿಷಯ ಹೇಳಬೇಕು, ಫಸ್ಟ್ ಅವ್ರ ಮನೆ ಜಮೀನನ್ನೇ 5 ಎಕರೆನ ಬಿಟ್ಕೊಡ್ತಾರೆ ಒಬ್ಬ ದಲಿತ ಕುಟುಂಬದವರಿಗೆ. ಅವರು ಅದರಲ್ಲಿ ವ್ಯವಸಾಯ ಮಾಡ್ತಿರ್ತಾರೆ. ಅದಕ್ಕಿಂತ ಮುಂಚೆ ಅವ್ರ ಮನೇಲಿ ಜೀತಕ್ಕಿರ್ತಾರೆ. ಅದಾದ ನಂತರ ಅವರು ವ್ಯವಸಾಯಕ್ಕೆ ಆ ಜಮೀನನ್ನು ಬಿಟ್ಕೊಟ್ಟ ನಂತರ ಅವರು ಆ ಭೂಮಿಯ ಒಡೆಯನಾಗ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? ಉಳುವವನೇ ಭೂಮಿಯ ಹೊಲದೊಡೆಯ ಅಂತ ಕಾನೂನು ತಂದಿದ್ದು ಸಾರ್ಥಕವಾಯಿತು. ಅದ್ರ ಜೊತೆಗೆ ಇಷ್ಟೇ ಮಾತ್ರ ಸಾಧ್ಯ ಇಲ್ಲ. ಇವರು ಯಾಕೆಂದರೆ ಒಂದು ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ್ರೂ ಕೂಡ ಬಡವರು ಮತ್ತು ಹಿಂದುಳಿದ ವರ್ಗಗಳಾಗಿರ್ಬೋದು, ಅಲ್ಪಸಂಖ್ಯಾತರ ಕೂಗು ಏನಿದೆ, ಅವರಿಗೊಂದು ವಾಯ್ಸ್ ಇಲ್ಲ ಅಂತ ಹೇಳಿ ಪ್ರಪ್ರಥಮವಾಗಿ ಇವಾಗ ನಾವೇನು ಕೇಳ್ತೀವಿ, ಹಿಂದುಳಿದ ಕಲ್ಯಾಣ ಆಯೋಗ, ಅಲ್ಪಸಂಖ್ಯಾತರ ಕಲ್ಯಾಣ ಆಯೋಗ ಅಂತ ಹೇಳಿ ಇವರು CM ಆಗಿದ್ದಾಗಲೇ ತಂದಂಥದ್ದು. ಅದನ್ನು ಇವಾಗ ನಾವೆಲ್ಲ ಅದು ಸೌಲಭ್ಯಗಳನ್ನೆಲ್ಲ ಪಡ್ಕೊಳ್ತಾ ಇದ್ವಿ, ನಾವು ನೀವೆಲ್ಲ ಕೂಡ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಕೆಲವೊಂದು ಮೀಸಲಾತಿಗಳು ಬರುತ್ತೆ, ಕೆಲವೊಂದು ಎಲ್ಲ ಸೌಲಭ್ಯನೂ ಕೂಡ ಬರಬೇಕು. ಅದು ಸಂವಿಧಾನಾತ್ಮಕವಾಗಿ ಬರಬೇಕು ಅಂತ ಒಂದು ಧ್ವನಿ ಎತ್ತಿ ಒಂದು ಸುಧಾರಣೆಯನ್ನು ತರ್ತಾರೆ. ಅವರಿಲ್ಲ ಅಂದರೂ ಕೂಡ ಅವರ ಯೋಜನೆಗಳು ಎಷ್ಟು ಇನ್ನೂ ಕೂಡ ಜೀವಂತವಾಗಿದ್ವಿ ಅಲ್ವಾ ಸ್ನೇಹಿತರೆ? ಇನ್ನು ನೆಂಟರು ಇದ್ದರು ಅವ್ರ ಮನೇಲಿ ಅಂತ ಹೇಳಿದರೆ ಮಾನಸ ಗಂಗೋತ್ರಿಲಿ ಜಯಲಕ್ಷ್ಮಮ್ಮಣ್ಣಿ ಪ್ಯಾಲೇಸಲ್ಲಿ ಇವರು ಉಳ್ಕೊಳ್ತಾ ಇದ್ರು. ಇವರು ಸ್ನೇಹಿತನೇ ಕೂಡ ಚದುರಂಗ ಇದ್ದರು. ಅವ್ರ ಕ್ಲಾಸ್ಮೇಟ್ ಆಗಿರೋದ್ರಿಂದ ಅವ್ರ ಅಕ್ಕನೇ ಕೂಡ ಅಲ್ಲಿ ಮದುವೆ ಆಗಿ ಅವರೇನು ಹತ್ರದ ಸಂಬಂಧ ಆಗಿರೋದ್ರಿಂದ ಅಲ್ಲಿಗೆ ಹೋಗಿ ಬರೋದು ಮಾಡ್ತಾಯಿದ್ರು. ಇನ್ನು ಬೇರೆ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗ್ತಾಯಿದ್ದು ಅನ್ನೋದನ್ನು
ಖುದ್ದಾಗಿ ನೋಡಿರೋದ್ರಿಂದ ಅವರು ಸಿ ಎಮ್ ಆದಾಗ ಮಾಡಿದಂಥ ಕೆಲಸ ಏನು ಗೊತ್ತಾ, ಇವಾಗ ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೋಸ್ಕರ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಬಾಲಕಿಯರು ಮತ್ತು ಮಹಿಳೆಯರಿಗೆ ಮತ್ತು ಪುರುಷರಿಗೋಸ್ಕರನೇ ಒಂದು ವಿದ್ಯಾರ್ಥಿ ನಿಲಯನ ಕಟ್ತಾ ಇದ್ದಾರೆ. ಇದ್ರ ಉಪಯೋಗನ ಎಷ್ಟು ಜನ ಪಡ್ಕೊಳ್ತಾ ಇದ್ದೀವಿ ಅಂದರೆ ಲೆಕ್ಕವಿಲ್ಲದಷ್ಟು ಜನ ಕರ್ನಾಟಕದಲ್ಲಿ ಪಡ್ಕೊಳ್ತಾ ಇದ್ದೀವಿ. ಎಲ್ಲ ಕಡೆ ನೋಡ್ಬೋದು. ಅದು ಸಫಲವಾಗಿದ್ದ ಕಾರಣ ಇವರಿಂದಲೇ. ಶಿಕ್ಷಣಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಹಾಸ್ಟೆಲ್ ವ್ಯವಸ್ಥೆ ತನ್ನಂತರ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಓದ್ಬೇಕಾದ್ರೆ ಎಷ್ಟು ಕಷ್ಟನ ಅನುಭವಿಸ್ತಾ ಇದ್ರು ಅಂತ ಇವ್ರು ಖುದ್ದಾಗಿ ಇವ್ರ ಸಹಪಾಠಿಗಳನ್ನ ನೋಡಿ ತಿಳ್ಕೊಂಡಿದ್ರಲ್ಲ. ಮತ್ತು ಕಣ್ಣಾರೆ ನೋಡಿರೋದ್ರಿಂದ ಇವರು ಅಧಿಕಾರಕ್ಕೆ ಬಂದ ನಂತರ ಅವ್ರಿಗೂ ಕೂಡ ಕೇವಲ SC STಗಲ್ಲ, ಹಿಂದುಳಿದ ವರ್ಗಗಳಿಗೋಸ್ಕರನೇ, ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೋಸ್ಕರನೇ ಉನ್ನತ ಮಟ್ಟಕ್ಕೆ ಆಗಿರ್ಬೋದು, ಇವಾಗ ಓದ್ತಾ ಇರೋರಿಗೋಸ್ಕರ ಅನುಕೂಲ ಆಗಲಿ ಅಂತ ಹೇಳಿ ವಿದ್ಯಾರ್ಥಿ ವೇತನನ ತಿಂಗಳಿಗೆ ನಿಗದಿ ಮಾಡ್ತಾರೆ. ಅದರ ಸೌಲಭ್ಯವನ್ನು ನೀವೆಲ್ಲ ಪಡ್ಕೊಳ್ತಾ ಇದ್ವಿ. ಇಂಥ ನಾಯಕರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವ ದೇವರ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ? ಹಾಂ, ಇದು ಮೂಲ ದೇವರು. ಇದು ಚಂದ್ರಪ್ರಭಾ ತೀರ್ಥಂಕರ ಅಂತ. ಇದು ಸಾಮಯಕ್ಷಿ ಅಂತ. ಇದು ಜ್ವಾಲಾಮಣಿ ದೇವರು ಅಂತ. ಇದು ಮುಂಚೆ ಇತ್ತಿಲ್ಲ. ಇದು ಮೂಲ ದೇವರು ಒಂದೇ ಇದ್ದಿದ್ದು. ಇದು ಎಲ್ಲ ರಿವೆಂಟ್ ಮಾಡಿದ್ರಲ್ಲ ದೇವಸ್ಥಾನನ, ಫುಲ್ ಹೊಸ್ದಾಗಿ ಕಟ್ಟಿದ್ರಲ್ಲ, ಆವಾಗ ಇವೆರಡು ದೇವರು ಸ್ಥಾಪನೆ ಮಾಡಿದ್ದು ಇವೆರಡು. ಸರ್, ನಮ್ಗೆ ಇಲ್ಲಿ ಒಂದು ಸಣ್ಣ ಡೌಟ್ ಬರೋದು, ಕಲ್ಲಹಳ್ಳಿ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ ಈ ಜೈನ ಬಸದಿ ಮತ್ತು ಜೈನ ಟೆಂಪಲ್ ಹೇಗೆ ಬಂದಿರಬಹುದು ಇಲ್ಲಿ ಅಂತ? ಅದು ಮೋಸ್ಟ್ಲಿ ಇದು ಜೈನ ಮುನಿಗಳಿದ್ರಂತೆ. ಇದಕ್ಕೆ ಕೋಟೆ ಅಂತ ಹೆಸರು. ಮುನಿಗಳಿದ್ರಂತೆ. ಅದಕ್ಕೆ ಅವನ್ನ ಕಾವಲಿಗೆ ಅರಸುಗಳು ಅಂತ ಹೇಳ್ತಾ ಇದ್ದು. ಅದಕ್ಕೆ ಅವರು ಅರಸುಗಳು ಇವ್ರ ಮನೆಯವ್ರ ತಂದವರು ಜೈನರನ್ನ ಪೂಜೆ ತತ್ವ ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ಇವುದು ಚಂದ್ರಪ್ರಭಾ ತೀರ್ಥಂಕರ ಮಗಳಿಗೆ ದೇವರ ಹೆಸರೇ ಮಡಗಿರೋದು. ಮೂಲ ದೇವರ ಹೆಸರು ಮಡಗಿರೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇಲ್ಲಿ ಪುರೋಹಿತಿಕೆ ಮಾಡ್ಕೊಂಡು? ನಮ್ಮ ತಾತ ಮಾಡಿದ್ರು. ತಾತ ಮುತ್ತಾತ ಇಲ್ಲೇ ಇದ್ರು. ಅವ್ರು ಅವ್ರು ಹೋದ ನಂತರ ನಾನೀಗ 18 ವರ್ಷದಿಂದ ಮಾಡ್ತಾ ಇದ್ದೀನಿ. ನೀವು ಎಷ್ಟನೇ ಜನರೇಷನ್ ಸರ್ ಇವರು ಕಲ್ಲಹಳ್ಳಿ ದೇವರಾಜ ಅರಸು ಅವರ ಫ್ಯಾಮಿಲಿಗೆ ಪುರೋಹಿತಿಕೆ ಮಾಡ್ತಾರೆ? ಎಷ್ಟನೇ ಜನರೇಷನ್? ನಾವು 3ನೇವರು. ತಾತ ಚಿಕ್ಕ ತಾತ ಇಬ್ಬರು ತಾಜಿಂದ್ರು ಮಾಡ್ತಾಯಿದ್ರು. ಇಬ್ಬರು ತಾಜಿಂದ್ರು ಬಂದ್ಮೇಲೆ ನಾನು ಮಾಡ್ತಾಯಿದ್ದೆ. ಮೊಮ್ಮಗ ನಾನು, ಅವ್ರಿಗೆ ಮೊಮ್ಮಗ ನಾನು. ನಮ್ಮ ತಾಯಿ ಅವ್ರ ತಂದೆಯವರು ಅವ್ರ ಮೊಮ್ಮಗನಾದ ನಾನು ಈಗ ಒಂದು 20 ವರ್ಷದಿಂದ ಪೂಜೆ ಮಾಡ್ಕೊಂಡು ಇದು ಮಾಡ್ತಾಯಿದ್ದೆ. ಅಂದ್ರೆ ಇಲ್ಲಿ ಜೈನ ಕಮ್ಯುನಿಟಿಯವರು ಕಲ್ಲಹಳ್ಳಿಯಲ್ಲಿ ಇದ್ದಾರೆ ಹಾಗಾದ್ರೆ? ಇದೆ, ಒಂದೇ ಜನ, ಒಂದೇ ಅವಾಗಲೇ ಇದ್ದು, ಅವಾಗಲಿಂದ ಒಂದೇ ಜನ, ಒಂದೇ ಮನೆ ಇರೋದು. ಹಾಂ, ಪೂಜೆಗೋಸ್ಕರ ಇಟ್ಕೊಂಡಿದ್ರು. ಇದು ರಿನೋವೇಷನ್ ಯಾವಾಗ ಆಯ್ತು ಸರ್? ಯಾಕೆಂದ್ರೆ ಹೊಸ 6 ವರ್ಷ ಆಯ್ತು. 6 ವರ್ಷ ಆಯ್ತು. 6 ವರ್ಷ ಆಯ್ತು. ಅಂದ್ರೆ ಆಕ್ಲಾಸ್ ಡಿಪಾರ್ಟ್ಮೆಂಟ್ ಅವರೇ ಮಾಡಿರೋದು. ಆಕ್ಲಾಸ್ ಡಿಪಾರ್ಟ್ಮೆಂಟ್ ಅವರು ಆರ್ಕಿಯಾಲಜಿ ಅವರೇ ಮಾಡಿರೋದು ಫುಲ್. ಏನಾದ್ರು ಶಾಸನ ಶಿಲಾಶಾಸನ ಇಲ್ಲ ಇಲ್ಲ ಸರ್, ಏನೂ ಇಲ್ಲ. ಅದು ಇಲ್ಲಿ ಇಲ್ಲ ಇತಿಹಾಸ ಇಲ್ಲ ಸರ್. ವಿಗ್ರಹಕ್ಕೂ ಎಷ್ಟು ವರ್ಷದ್ದು? ಅದು ಸುಮಾರು 100 ವರ್ಷ ಆಗಿದೆ ಸರ್. 100 ವರ್ಷದ ಮೇಲೆ ಆಗಿದೆ ಹೆಚ್ಚು. ಅದನ್ನು ಕೂಡ ವಿಗ್ರಹನ ಹೊಸ ರೀತಿಯಲ್ಲಿ ಕೆತ್ತನೆ ಮಾಡಿದಾರ? ಇಲ್ಲ ಅವಾಗಲೇ ಮೂಲ ದೇವರೇ ಅದು. ಅವಾಗಲಿಂದ ಇದೇ ದೇವರು ಇರೋದು. ಇಲ್ಲ ಕೆತ್ತಿಲ್ಲ. ಏನೋ ಎಣ್ಣೆಗಳಾಗ್ತೀವಿ ಅಷ್ಟೇ. ಯಾಕೆಂದರೆ ಈಗ ಮೋಡ ಐತಲ್ಲ, ಅದರಿಂದ ಸ್ವಲ್ಪ ಇದಾಗಿದೆ, ಸ್ವಲ್ಪ ವಿಗ್ರಹ ಕಾಣ್ತಾ ಇಲ್ಲ. ಯಾಕೆಂದ್ರೆ ಮಳೆ ಬಂದು ಒಂಥರ ಬುಗ್ಗಿಡ್ದಂಗೆ. ಅದರಿಂದ ಈಗ ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಕಾಣ್ತದೆ, ಕಪ್ಪು ಬ್ಲ್ಯಾಕ್ ಕಾಣ್ತದೆ. ಎಣ್ಣೆ ಹಾಕ್ದಾಗ ಈ ಥರ ಕಾಣುತ್ತೆ ದೇವರು.
ದೇವಸ್ಥಾನದ ಹೊರಭಾಗದಲ್ಲಿ ಇದು ಇದು ಬದಿಕಲ್ಲು ಅಂತ. ಹಾ. ಪೂಜೆ ಆದಮೇಲೆ ಪ್ರಸಾದ ಇಡೋದು ಅಲ್ಲಿಗೆ. ಓಕೆ. ಗಂಧ, ಅಕ್ಕಿ, ಹೂವು, ಪ್ರಸಾದ, ನೈವೇದ್ಯ ಅಂದರೆ ಮುಂಚೆ ಅನ್ನ ಮಾಡ್ತಾಯಿದ್ರು, ರೈಸ್ ಮಾಡ್ತಾಯಿದ್ರು. ಈಗ ರೈಸ್ ಮಾಡಲ್ಲ. ಗೋಡಂಬಿ, ದ್ರಾಕ್ಷಿ ಅಲ್ಲಿ ಪೂಜೆ ಆದಮೇಲೆ 2 ಕಡೆಗೂ ಇಟ್ಬಿಟ್ಟು ಇದು ಮಾಡೋದು ಕೊನೆಯ ಪೂಜೆ ಆಮೇಲೆ. ಹಾಗಾದ್ರೆ ಅವ್ರ ಮನೆ ಇದೇನೆ? ಇದೇನೆ ಅಲ್ಲ, ದೇವರಾಜ ಅರಸ್ ಅವ್ರ ಮನೆ ಇದೇನೆ. ಹ್ಞೂ, ಅದ್ರ ಹಿಂಬಾಗೇನೆ ಮನೆ. ಹೌದು ಹೌದು, ಮುಂಚಿಂದನು. ಆವಾಗಲಿಂದ ಅವ್ರ ಅಜ್ಜಿ ನಾವು ಮುಂಚೆ ಅಲ್ಲಿದ್ದು, ಅಲ್ಲೇ ಮನೆ ಕಾಣ್ತೇವೆ ಒಂದು, ಅಲ್ಲಿದ್ದು. ಆಮೇಲೆ ಈ ದೇವಸ್ಥಾನ ಓಪನ್ ಆಯ್ತಲ್ಲ, ಆವಾಗ ಈ ಮನೆ ಕಟ್ಕೊಟ್ಟಿದ್ದು ನಮಗೆ.